ಈಗಾಗಲೇ ಬೆಂಗಳೂರು ನಗರದಲ್ಲಿ ಎಲ್ಲ ಕಡೆಗಳು ಸಭೆ ಮಾಡಿದ್ದೀವಿ. ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರದಲ್ಲಿ ದಿನಕ್ಕೆ 3 ಸಭೆಯನ್ನ ಮಾಡಿದಿರಿ. ಕೆಲವು ಕಡೆ ವಾರ್ಡ್ ಮಟ್ಟದಲ್ಲೂ ಸಭೆ ಮಾಡಿದಿರಿ. ಅಂತ ಒಂದು ಇವತ್ತು ಏನು ಬೆಂಗಳೂರು ನಗರದಲ್ಲಿ ಇಲ್ಲಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ JDS ಪಕ್ಷ ಹಿಂದೆ ಬಹಳ ಪ್ರಬಲವಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪಕ್ಷ ಸ್ವಲ್ಪ ಶಕ್ತಿ ಕಡಿಮೆ ಆಗಿದೆ. ಆದರೆ ಪಕ್ಷಕ್ಕೆ ಶಕ್ತಿ ತುಂಬಂತ ನಾಯಕರುಗಳು, ಯುವ ಮುಖಂಡರು ಇಲ್ಲಿ ವೇದಿಕೆ ಮೇಲೆ ಬಹಳ ಜನ ಇದ್ದಾರೆ. ಅವರೆಲ್ಲ ಮನಸ್ಸು ಮಾಡಿದ್ರೆ ಮತ್ತೆ ಈ ಪಕ್ಷವನ್ನ ಬಹಳ ಗಟ್ಟಿಯಾಗಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಟ್ಟಬಹುದು ಅಂತ ನಾನು ತಮ್ಮನ್ನೆಲ್ಲ ನೋಡಿ ನನಗೆ ಅನಿಸ್ತಾ ಇದೆ. ಹಾಗಾಗಿ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಮಹಿಳಾ ಮುಖಂಡರು ಮತ್ತೆ ಎಲ್ಲ ನನ್ನ ಯುವಕ ಮಿತ್ರರು ಬಹಳ ಜನ ಇದ್ದೀರಿ, ಬಹಳ ಜೋಶಲ್ಲಿದ್ದೀರಿ. ಹಾಗಾಗಿ ಮೊದಲನೇದಾಗಿ ನಿಮಗೆ ಪಕ್ಷದ ವತಿಯಿಂದ ನಾನು ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಈಗಿರ್ತಕ್ಕಂಥ ಪುನೀತ್ ಗೌಡ್ರೆ ಈ ಹಿಂದೆ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ವರ್ಷಗಳ ಕಾಲ ಅಧ್ಯಕ್ಷರಾಗಿ ಪಕ್ಷವನ್ನ ಸಂಘಟಿಸಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ರುದ್ರಪ್ಪಣ್ಣರವರೇ, ಅದೇ ರೀತಿ ಇನ್ನೊಬ್ಬ ನನ್ನ ಆತ್ಮೀಯ ಸ್ನೇಹಿತರು ಮಾಜಿ ನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ರಾಜಶೇಖರ್ ಅವರೇ, ಬೆಂಗಳೂರು ನಗರದಲ್ಲಿ ಏನಿವತ್ತು 2 ರಾಷ್ಟ್ರೀಯ ಪಕ್ಷಗಳಿದ್ದಾವೆ. ಅದರಲ್ಲಿ ಒಂದು ಪ್ರಾದೇಶಿಕ ಪಕ್ಷ. ಇವತ್ತು ನಮ್ಮ ಪಕ್ಷ, ನಮ್ಮ ಹೆಮ್ಮೆ ಏನು JDS ಪಕ್ಷ ಇವತ್ತು ಒಂದು ಪ್ರಾದೇಶಿಕ ಪಕ್ಷವಾಗಿ 25 ವರ್ಷಗಳನ್ನ ಪೂರೈಸಿ ಇವತ್ತು ಇಡೀ ರಾಜ್ಯದಲ್ಲಿ ನಾವು ಬೆಳ್ಳಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ. 2 ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಒಂದು ಪ್ರಾದೇಶಿಕ ಪಕ್ಷ ಸುದೀರ್ಘವಾಗಿ 25 ವರ್ಷಗಳ ರಾಜಕಾರಣ ಮಾಡತಕ್ಕಂಥದ್ದು ಸುಲಭದ ವಿಚಾರವಲ್ಲ. ಯಾಕೆ ಅಂತಂದ್ರೆ ಈ ಪಕ್ಷ 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕುಮಾರಣ್ಣವರು ಕೆಲಸ ಮಾಡಿದ್ದಾರೆ. ಈ ಪಕ್ಷ ಒಬ್ಬ ಪ್ರಧಾನಿಗಳನ್ನ ಕೊಟ್ಟಿರ್ತಕ್ಕಂಥ ಒಂದು ಪಕ್ಷ. ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಏನು ಹಿಂದೆ BMP ಅಂತ ಇತ್ತು, ಬೆಂಗಳೂರು ನಗರದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು, ಆಮೇಲೆ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು, ಆಮೇಲೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು. ಆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೊಟ್ಟಂತ ಕೊಡುಗೆ, ಅದರ ಕಾರಣಕರ್ತರು ಸನ್ಮಾನ್ಯ ಕುಮಾರಣ್ಣವರು ಏನು 7 ನಗರಸಭೆಗಳು 110 ಹಳ್ಳಿಗಳು ಅವನ್ನೆಲ್ಲ ಸೇರಿಸಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ಮಾಡಿದ್ರು. ಅದೇ ರೀತಿ ಈಗ ಇವತ್ತಿನ ಸರ್ಕಾರ ಇವತ್ತು ಅದನ್ನ ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಮಾಡಿ 5 ಭಾಗಗಳಾಗಿ ಮಾಡಿದ್ದಾರೆ. 5 ಭಾಗಗಳನ್ನು ಮಾಡಿದಂತ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಪಕ್ಷದ ವತಿಯಿಂದ 5 ಜನ 5 ಭಾಗಕ್ಕೂ ಅಧ್ಯಕ್ಷಗಳ ನೇಮಕ ಮಾಡಿ ಅದರ ಮೇಲೆ ನನಗೆ ಗ್ರೇಟರ್ ಬೆಂಗಳೂರಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಪೂಜ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣವರು ಅವಕಾಶ ಮಾಡಿ ಕೊಟ್ಟಿದ್ದಾರೆ. ನನಗೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥದ್ದು, ನಾನು ಬೆಂಗಳೂರು ನಗರದಲ್ಲಿ ಏನು ಪಕ್ಷವನ್ನ ಸಂಘಟನೆ ಮಾಡಬೇಕು. ಆದ್ರೆ ನಾನೊಬ್ಬ ಅಧ್ಯಕ್ಷ ಇದ್ದೀನಿ, ನಾನೊಬ್ಬನೇ ಸಂಘಟನೆ ಮಾಡ್ತೀನಿ ಅಂದ್ರೆ ಸಾಧ್ಯವಿಲ್ಲದಿರ್ತಕ್ಕಂಥ ಮಾತು. ಏನು ಮುಂಭಾಗದಲ್ಲಿದ್ರೆ ಈ ಜನ ಪೂರ್ಣ ಪ್ರಮಾಣದ ಬಹುಮತದ ಸರ್ಕಾರ, 140 ಜನ ಶಾಸಕರಿರ್ತಕ್ಕಂಥ ಒಂದು ಸರ್ಕಾರ. ಆ ಪಕ್ಷದ ಶಾಸಕರು ಇವತ್ತು ನಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಇಲ್ಲ ಅಂತೇಳಿ ಪರದಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ಗುಂಡಿ ಮುಚ್ಚಲಿಕ್ಕೂ ಯೋಗ್ಯತೆ ಇಲ್ದಿರ್ತಕ್ಕಂಥ ಈ ಒಂದು ಸರ್ಕಾರ ಇವತ್ತು ಬೆಂಗಳೂರು ನಗರದಲ್ಲಿ ಏನಿವತ್ತು 3 ವರ್ಷದ ಹಂಚಿಕೆ ಬಂದು ನಿಂತಿರ್ತಕ್ಕಂಥ ಈ ಒಂದು ಸರ್ಕಾರ ಇವತ್ತು ಬರೀ ಸುಳ್ಳುಗಳು ಹೇಳ್ಕೊಂಡು ರಾಜಕಾರಣ ಮಾಡ್ತಾ ಇದೆ. 5 ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿದ್ದೀವಿ. ವಿಶೇಷವಾಗಿ ನನ್ನ ಸಹೋದರಿಯರು ಮುಂಭಾಗದಲ್ಲಿ ಕುಳಿತಿದ್ದೀರಿ, ಬಹಳ ಬುದ್ಧಿವಂತಿದ್ದೀರಿ. ಆದ್ರೆ ತಾವು ಅರ್ಥ ಮಾಡ್ಕೊಳ್ಬೇಕು. ಅವ್ರು ಏನ್ ಹೇಳ್ತಾ ಇದ್ದಾರೆ, 2,000 ರೂಪಾಯಿ ಒಂದು ಹೆಣ್ಮಗಳಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆ 2,000 ರೂಪಾಯಿ ಕೊಟ್ಟಿರೋದ್ರಿಂದ ಆ ಹೆಣ್ಮಕ್ಳಿಗೆ ಶಕ್ತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಕೇಳ್ತೇನೆ, ಕಾಂಗ್ರೆಸ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವ್ರಿಗೆ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ನ ಅಧಿಕೃತ ತಾವೇನು KPCC ಇಂದ ಅಧಿಕೃತವಾಗಿ ಟ್ವೀಟ್ ಮಾಡ್ತೀರಿ, ಯಾರೋ ಒಂದು ಹೆಣ್ಮಗಳು ನಾವು ಕೊಟ್ಟಿರ್ತಕ್ಕಂಥ 2,000 ರೂಪಾಯಿ ಹಣದಲ್ಲಿ ಒಂದು ಬೈಕ್ ಅನ್ನ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ, ನಾವು ಹೆಣ್ಮಕ್ಳಿಗೆ ಶಕ್ತಿ ತುಂಬಿದ್ದೀನಿ ಅಂತ ಹೇಳ್ತೀರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಈ ನಮ್ಮ
ಏನು KPCCಯ ಬೆಂಗಳೂರು ನಗರದ ಉಸ್ತುವಾರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ದಯಮಾಡಿ ಜನತೆಗೆ ಒಂದು ಬಾರಿ ಹೇಳ್ಬೇಕಾಗ್ತದೆ. ಏನು ಇವತ್ತು ಚುನಾವಣೆಗಳು, ಉಪಚುನಾವಣೆಗಳು ಈ ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಹಿಂದೆ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ನಿಖಿಲ್ ಕುಮಾರ್ ಒಂದು ಉಪಚುನಾವಣೆಯಲ್ಲಿ ಏನು ಚನ್ನಪಟ್ಟಣದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. 3 ರಿಂದ 4 ತಿಂಗಳು ಇವರು ಹಣವನ್ನ ಹಾಕಿರ್ಲಿಲ್ಲ. ಯಾರೋ ಹೆಣ್ಣು ಮಕ್ಕಳಿಗೆ ನಾವೇನು ಶಕ್ತಿ ತುಂಬ್ತೀರಿ ಅಂತ ಹೇಳ್ತಾರಲ್ವಾ, ಇವರು ಈ ಒಂದು ರಾಜ್ಯದ ತೆರಿಗೆಯನ್ನ ಕಟ್ಟಿರ್ತಕ್ಕಂಥ ತೆರಿಗೆ ಹಣವನ್ನ ಯಾವ ರೀತಿ ದುರುಪಯೋಗ ಮಾಡ್ಕೊಂತ ಇದ್ದಾರೆ ಅಂತಂದ್ರೆ, ಈ ಒಂದು 5 ಗ್ಯಾರಂಟಿ ಸ್ಕೀಮ್ಗಳ ಹೆಸರಿನಲ್ಲಿ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಈಗ ಚುನಾವಣೆ ನಡೀತಾ ಇದೆ. ಈಗ ಆ ಒಂದು ಜಿಲ್ಲೆಗೆ ಸೀಮಿತವಾಗಿ ಆ ಒಂದು 3 ತಿಂಗಳು 4 ತಿಂಗಳು ಏನು ಹಣವನ್ನ ಕೊಟ್ಟಿರೋದಿಲ್ಲ, ಆ ಜಿಲ್ಲೆಗೆ ಸೀಮಿತ, ಇಡೀ ರಾಜ್ಯದಲ್ಲಿ ಹೆಣ್ಮಕ್ಳು ಕೊಡ್ತಾ ಇಲ್ಲ, ಆ ಜಿಲ್ಲೆಗೆ ಸೀಮಿತವಾಗಿ ಆ 4 ತಿಂಗಳ ಹಣವನ್ನ ಅವರ ಅಕೌಂಟ್ಗೆ ಹಾಕ್ತಾರೆ. ಇದು ಭ್ರಷ್ಟಾಚಾರ ಅಲ್ವಾ? ಮತ್ತೆ ಇದೇ ಅದನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಪುನೀತ್ ಅವರು 100 ಬಸ್ ಅವ್ರಿಗೆ ಕೊಡ್ತಾ ಇದ್ರು. ನಾವು ಆ 100 ಬಸ್ಸಿನ ಜನನ ಅವರು ತಗೊಂಡ್ಬರ್ಬೇಕು. ನಮ್ಮ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳ ಸಮ್ಮುಖದಲ್ಲಿ ಅವರು ಪ್ರತಿಯೊಬ್ಬರು ಬಸ್ಸುಗಳು, ಅದು ಪಕ್ಷಕ್ಕೆ, ನಮಗೆ, ನಿಮ್ಗೆ ಎಲ್ರಿಗೂ ಅಧ್ಯಕ್ಷರು 5 ಕ್ಷೇತ್ರಕ್ಕೂ ಅವರೇ ಅಧ್ಯಕ್ಷರು. ರಮೇಶ್ ಗೌಡ್ರೆ, ರುದ್ರಪ್ಪನವರೇ, ಮುನಿಯಪ್ಪನವರೇ, ಹರೀಶ್ ಅವರೇ, ಶೈಲೇಜರ್ ಅವರೇ, ಬಾಬುರವರೇ, ರಾಜಶೇಖರ್ ಅವರೇ, ಗುರಂದೇಗೌಡ್ರೆ ಹೇಳಿದ್ನಲ್ಲಪ್ಪ. ಮೊದಲೇ ಅವ್ರ ಹೆಸರು ಹೇಳಿದ್ದು. ಎಲ್ಲ ಮುಂಭಾಗದಲ್ಲಿರೋ ಎಲ್ಲ ಇವತ್ತು GBA ಚುನಾವಣೆ ಬರ್ತಾ ಇದೆ. ಅದು 15ನೇ ತಾರೀಕು ಅನೌನ್ಸ್ ಆಗ್ತಾ ಇದೆ. ಚುನಾವಣಾ ವೇಳಾಪಟ್ಟಿ ಅಂತ ಒಂದು ರೂಮರು, ಅದು ಎಷ್ಟೊತ್ತೇನೋ ಗೊತ್ತಿಲ್ಲ. ಅದಕ್ಕೆ ಮೊದಲು 11ನೇ ತಾರೀಕು ಇದು ಪೋಸ್ಟ್ಪೋನ್ ಆಗ್ತಾ ಬಂತು. ಈ ತಿಂಗಳು, ಹೋದ ತಿಂಗಳು ಮಾರ್ಚ್ 4ನೇ ತಾರೀಕು 8ನೇ ತಾರೀಕು ಮಹಿಳಾ ದಿನಾಚರಣೆ ದಿವಸ ಒಂದು ದೊಡ್ಡ ಸಭೆ ಮಾಡಬೇಕು ಅಂತ ದೇವೇಗೌಡರ ಇಷ್ಟವಾಗಿತ್ತು. ಮಹಿಳಾ ದಿನಾಚರಣೆ ದಿವಸವೇ ಮಾಡಬೇಕು ಅಂತ ಕಾರಣಾಂತರಗಳಿಂದ ಸಮಯ ಸಾಲಲ್ಲ ಅಂತ ಹೇಳಿ ನಮ್ಮದು ಈ 11ನೇ ತಾರೀಕು ಏಪ್ರಿಲ್ನಲ್ಲಿ ಮಾಡೋದಂತ ತೀರ್ಮಾನ ಆಯಿತು. ಇದು ಯಾಕೆ ತೀರ್ಮಾನ ಆಯಿತು ಅಂದರೆ, GBA ಚುನಾವಣೆ ಇದೆ, ನಮ್ಮ ಕಾರ್ಯಕರ್ತನ ಒಗ್ಗೂಡಿಸ್ಬೇಕು, ಇದು ಪಕ್ಷಕ್ಕೊಂದು ಶಕ್ತಿ ತುಂಬಬೇಕು ಅಂತೇಳಿ ಎಲ್ಲರನ್ನೂ ಕರೆದು ದೇವೇಗೌಡರ ಸಮ್ಮುಖದಲ್ಲಿ ನಮಗೆಲ್ಲ ಜವಾಬ್ದಾರಿ ಕೊಟ್ಟರು. ಇದು ಯಾಕಾಗಿ ಕೊಟ್ಟರು ಅಂದರೆ, ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಪಕ್ಷ 25 ವರ್ಷಗಳು ತುಂಬಿದೆ. ಈ ವರ್ಷ ಪೂರ್ತಿ ರಜತ ಮಹೋತ್ಸವ ಮಾಡಬೇಕು ಅನ್ನೋ ಆಸೆ ದೇವೇಗೌಡರಿಗೆ. ಮೊದಲನೇದಾಗಿ ಹಾಸನದಲ್ಲಿ ಮಾಡಿದಾಗ ಹಾಸನ ಮತ್ತು ಹಾಸನ ಜಿಲ್ಲೆಯ ಸುತ್ತಮುತ್ತಲು ಅಲ್ಲಿ ಮಾತ್ರ ಕೇಂದ್ರೀಕರಿಸಿ ಸುಮಾರು 1.5 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿಸಿ ಮೊದಲನೇದಾಗಿ ಆಗಿಲ್ಲ. ಇಲ್ಲಿ ಅರ್ಧಕ್ಕರ್ಧ MLAಗಳೆಲ್ಲ BJPಯವರಿದ್ದಾರೆ. ನಾವು ಅವ್ರ ಜೊತೆ ಹಂಚ್ಕೋಬೇಕಾಗುತ್ತೆ. ನಿಮ್ಮ ಅದೃಷ್ಟಕ್ಕೇನಾಗಿದೆ, ಇಲ್ಲಿ ಹೆಬ್ಬಾಳದಲ್ಲಿ ಕಾಂಗ್ರೆಸ್ MLA ಇರೋದ್ರಿಂದ ನಾವು ಹೆಚ್ಚಿನ ಸೀಟ್ನ ಪಡೆಯೋಕ್ಕೆ ಒಂದು ಅವಕಾಶ ಇದೆ. ಸಾಲದಕ್ಕೆ ಹೆಬ್ಬಾಳ ಅಂದರೆ ಗ್ರೇಟರ್ ಬೆಂಗಳೂರು BBMP ಇದ್ದಾಗ 196 ಸೀಟ್ ಇದ್ದಾಗ 14 ಜನ ನಮ್ಮವ್ರು ಗೆದ್ದಿದ್ರು. 14 ಜನದಲ್ಲಿ 2 ಅಭ್ಯರ್ಥಿಗಳು ರಾಜಶೇಖರ್ ಮತ್ತು ಆನಂದ್ರವ್ರನ್ನ ಗೆದ್ದಂಥ ಕ್ಷೇತ್ರ ಹೆಬ್ಬಾಳ ಕ್ಷೇತ್ರ. ಅಷ್ಟು ಬಲಿಷ್ಠವಾಗಿದೆ ನಮ್ಮ ಪಕ್ಷ. ಈಗ 11 ಕ್ಷೇತ್ರಗಳಿರೋದ್ರಿಂದ ನಮ್ಮವರು ಹೆಚ್ಚಿನ ಕ್ಷೇತ್ರಗಳನ್ನು ತಗೋಬೇಕಾದ್ರೆ ಅಭ್ಯರ್ಥಿ ನಿಲ್ಲೋದೇ ದೊಡ್ಡದಲ್ಲ. ನಮ್ಮ ಪಕ್ಷದ ಸಂಘಟನೆ ಮತ್ತು ಶಕ್ತಿಯನ್ನು ಅನ್ಯ ಪಕ್ಷಕ್ಕೂ ತೋರಿಸ್ಬೇಕು, ನಮ್ಮ ಪಕ್ಷಕ್ಕೆ ಗೆಲ್ಲಕ್ಕೆ ಒಂದು ದಾರಿನೂ ಹಾಕಬೇಕು. ಅದರಲ್ಲೂ ಹೆಬ್ಬಾಳ ಸರ್ವಜ್ಞ ನಗರದ ನಮ್ಮ ಪುನೀತ್ ಗೌಡರು ಈಸಿಯಾಗಿ ಗೆಲ್ಬಹುದು. ಯಾಕೆ ಅಂದರೆ ಎಲ್ಲ ರೋಡೆಲ್ಲ ಇಡೀ ಕಾನ್ಸ್ಟಿಟ್ಯೂನ್ಸಿ ರೋಡ್ಗಳೆಲ್ಲ ಅಗದು ಬಿಟ್ಬಿಟ್ಟಿದ್ದಾರೆ. 3 ಸಲ 4 ಸಲ ಆಗಿದ್ದಾರೆ. ಒಂದ್ಸಲಿ ಟಾರ್ ಹಾಕ್ತಾರೆ, ಮೊನ್ನೆ ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಹೇಳ್ಬಿಟ್ಟು ನಾಗಿನಹಳ್ಳಿಗೆ ಟಾರ್ ಹಾಕ್ಬಿಟ್ಟು ಬೆಳಗ್ಗೆನೇ ಕಿತ್ತಾಕವ್ರೆ. ಆ ಟಾರ್ನ JCB ತಗೊಂತಿರ್ಗ ಕಿತ್ತಾಕಿದ್ದಾರೆ. ಇದಕ್ಕೆ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಎಲ್ಲೂ ಇರೋಕ್ಕಾಗಲ್ಲ, ನಮ್ಮ ಮನೆಯಲ್ಲಿ ಇರೋಕ್ಕಾಗಲ್ಲ. ಹಂಗಾಗಿ ಭಾಳ ಚೆನ್ನಾಗಿದೆ ಈ ಸರಿ JDS ಇಲ್ಲಿ.
ನೀವು ಕಷ್ಟಪಟ್ಟು ಎಲ್ಲ ಕಾರ್ಯಕರ್ತರು ಕಷ್ಟಪಟ್ಟು ಓಡಾಡಿದ್ರೆ ನೀವು ಈಸಿಯಾಗಿ ಗೆಲ್ಬೋದು ಅಂತೇಳಿ 10,000 ಲೀಡಿಂಗ್ ಇಂದ ಗೆಲ್ಬೋದು ಅಂತೇಳಿ ನಾನು ಹೇಳ್ತೀನಿ. ಇವತ್ತು ನನಗೆ ಮಾತನಾಡಿ ಅವಕಾಶ ಕೊಟ್ಟಂತ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದು ಏಪ್ರಿಲ್ 11ನೇ ತಾರೀಕು ಕೋಮಗಢದಲ್ಲಿ ನಡೆಯುವಂತ JDS ಸಮಾವೇಶದ ಪೂರ್ವಭಾವಿ ಸಭೆ. GBA ಅಡಿಯಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ GBA ಅಧ್ಯಕ್ಷರಾದಂಥ ರಮೇಶ್ ಗೌಡ್ರ ನೇತೃತ್ವದಲ್ಲಿ, ಕೃಷ್ಣಪ್ಪಣ್ಣ ಅವರ ನೇತೃತ್ವದಲ್ಲಿ, ನಮ್ಮ ಕೃಷ್ಣಾರೆಡ್ಡಿ ಅಣ್ಣನವರ ನೇತೃತ್ವದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ನಡೀತಾ ಇದೆ. ಅದೇ ರೀತಿ ಇವತ್ತು ನಮ್ಮ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ಸಹಕಾರ 11ನೇ ತಾರೀಕು ಸಮಾವೇಶಕ್ಕೆ ಬೇಕು ಅಂತ ಹೇಳಿ ಈ ಒಂದು ಪೂರ್ವ ಸಭೆಯನ್ನ ಕರೆದಿದ್ದೀವಿ. ತಾವೆಲ್ಲರೂ ಏನ್ 11ನೇ ತಾರೀಕು ಇವತ್ತು ಯಾವ ರೀತಿ ಬಂದಿದ್ದೀರಾ ಅದೇ ರೀತಿ ತಾವು ತಮ್ಮ ಬೆಂಬಲಿಗರೊಂದಿಗೆ ಬಂದು ಆ ಒಂದು ಸಮಾವೇಶದಲ್ಲಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ನಮ್ಮ ಒಂದು ಕಾರ್ಯಕರ್ತರು ಸಹ ಅಲ್ಲಿ ಒಗ್ಗೂಡಿ ಆ ಒಂದು ಸಮಾವೇಶವನ್ನ ಅದ್ಭುತವಾಗಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ಹಾಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆ. ಈ ಒಂದು ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ 8 ವಾರ್ಡ್ ಇದ್ದಂಥದ್ದು 11 ವಾರ್ಡ್ ಆಗಿದೆ. ಈ 11 ವಾರ್ಡಲ್ಲಿ ಹೋದ್ಸಲ ಏನ್ ನಾವು 2 ಗೆದ್ದಿದ್ವಿ, ಈ ಸಲ ಕನಿಷ್ಠ ಪಕ್ಷ 4 ಗೆಲ್ಲೋಂಗಾಗ್ಲಿ ಆ ತಾಯಿ ಭುವನೇಶ್ವರಿ ನಮಗೆ ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ. ನಮ್ಮೆಲ್ಲರ ಶಕ್ತಿ ನಾವು ಕುಮಾರಣ್ಣವ್ರಿಗೆ, ದೇವೇಗೌಡರಿಗೆ ಕೊಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತ ಪುನೀತ್ ಗೌಡ್ರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಸಲ್ಲಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೀವು ಇಷ್ಟು ಜನ ಕರೆಸಲೇಬೇಕು ಅಂತೇಳಿ ಗ್ರೇಟರ್ ಬೆಂಗಳೂರು ಅಧ್ಯಕ್ಷರಾದಂಥ ರಮೇಶ್ ಗೌಡರಿಗೆ, ನಮ್ಮ ಕೃಷ್ಣಪ್ಪನವರಿಗೆ ಮತ್ತು ಯಾರು 5 ಜನ ಆಗಿದೆ ಅವರೆಲ್ಲರಿಗೂ ಜವಾಬ್ದಾರಿ ಕೊಟ್ಟು, ಅದರಲ್ಲೂ ವಿಶೇಷವಾಗಿ ರಮೇಶ್ ಗೌಡರಿಗೆ ಹೇಳಿದ್ದಾರೆ, ದೇವೇಗೌಡರು, ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಕನಿಷ್ಠ ಪಕ್ಷ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಿಂದ ನೀನು 5,000 ಜನ ತರಲೇಬೇಕು ಅಂತ ಹೇಳಿರೋದ್ರಿಂದ ಹೊಸದಾಗಿ ಪುನೀತ್ ಗೌಡ್ರನ್ನ ಹೊಸದಾಗಿ ಅಧ್ಯಕ್ಷರು ಮಾಡಿದ್ದಾರೆ. ಅಧ್ಯಕ್ಷರು ಇದನ್ನ ರಮೇಶ್ ಗೌಡ್ರು ನೀನು ಮಾಡಿರೋದ್ರಿಂದ ನೀನು ಪ್ರಾಮಾಣಿಕವಾಗಿ ಇದನ್ನ ಯಾವ ರೀತಿ ಮಾಡ್ತೀಯ, ಇನ್ನು ಕೇವಲ 4 ದಿವಸ, ಕೇವಲ ಇನ್ನು 3 ದಿವಸ ಇರೋದ್ರಿಂದ ನೀನು ಪುನೀತ್ ಗೌಡ್ರು ಇವತ್ತಿಂದಾನೆ ಎಲ್ಲ ಸ್ನೇಹಿತರುಗಳ ಜೊತೆಯಲ್ಲಿ ಇಟ್ಕೊಂಡು ನೀವು ಈ ಕಾರ್ಯ ಮಾಡಬೇಕಾಗ್ತದೆ. ಅದೇ ರೀತಿ ನನ್ನ ಆತ್ಮೀಯರಾದಂಥ ಕಾರ್ಯಾಧ್ಯಕ್ಷರಾದಂಥ ಹರೀಶ್ ಅವರನ್ನು ಮಾಡಿದ್ದಾರೆ. ಹರೀಶ್ ಅವರನ್ನು ಜೊತೆಯಲ್ಲಿ ಸೇರಿಸ್ಕೊಂಡು ನೀವು ಮಾಡಬೇಕಾಗ್ತದೆ. ಅದೇ ರೀತಿಯಲ್ಲಿ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ನಮ್ಮ ಆತ್ಮೀಯರಾದಂಥ ಶೈಲಾಜ್ ಅವರಿದ್ದಾರೆ. ಅದೇ ರೀತಿ ಕವಿತಾ ರೆಡ್ಡಿ ಅವರಿದ್ದಾರೆ. ಇವರೆಲ್ಲ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೀವು ಬೆಳಗ್ಗೆ ಇದ್ರೆ ಶೈಲಾಜ್ ಪಿಕ್ಚರು ಇಡೀ ರಾಜ್ಯದಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥ ಕೃಷ್ಣಪ್ಪರವರು ನಮ್ಮ ಪಾರ್ಟಿಯಲ್ಲಿ ಇರೋದ್ರಿಂದ, ಕುಮಾರಸ್ವಾಮಿ ಅವರಿಗೆ ಆಪ್ತರಾಗಿರೋದ್ರಿಂದ ನಾವು ಯಶಸ್ವಿಯಾಗಿ ಜವರೇಗೌಡರು ಹೇಳ್ತಾ ಇದ್ದಾರೆ 1 ಲಕ್ಷ ಜನ ಸೇರಬೇಕು ಅಂತೇಳಿ ರಮೇಶ್ ಗೌಡರನ್ನ ಎದುರಿಗೆ ಇಟ್ಕೊಂಡು ಹೇಳಿರೋದ್ರಿಂದ ನಾವು ರಮೇಶ್ ಗೌಡರನ್ನು ಬಲಪಡಿಸಬೇಕಾದ್ರೆ ಕೋರ್ ಕಮಿಟಿ ಅಧ್ಯಕ್ಷರಾದಂಥ ನಮ್ಮ ಕೃಷ್ಣಾಕರ್ ರೆಡ್ಡಿ ಅವರು ರಾತ್ರಿ ಆಗಲು ಇಡೀ 224 ಕ್ಷೇತ್ರಗಳು ಓಡಾಡಿಕೊಂಡು ಪಾರ್ಟಿ ಕಟ್ತಾ ಇದ್ದಾರೆ. ನಿಜವಾಗ್ಲೂ ಒಳ್ಳೆ ಸಂಘಟನೆಗಾರನ್ನ ಇವತ್ತು ಕುಮಾರಸ್ವಾಮಿ ಮಾಡಿದ್ದಾರೆ ಅನ್ನೋ ನನ್ನ ಭಾವನೆ ಇದೆ. ಗ್ರೇಟರ್ ಬೆಂಗಳೂರಿಗೆ 5 ಜನ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಅದ್ರ ಉಸ್ತುವಾರಿನ ಏನು ರಮೇಶ್ ಗೌಡರು ಕೊಟ್ಟಿದ್ದಾರೆ ಅದನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾರೆ. ಅದನ್ನು ನಾವು ಪ್ರೂವ್ ಮಾಡಬೇಕಾದ್ರೆ ಇದೇ ತಿಂಗಳ 11 ಶನಿವಾರ ಏನಿದೆ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬೆಳ್ಳಿ ಹಬ್ಬ ಆಚರಣೆ ಆಗ್ತಾ ಇರೋದ್ರಿಂದ ಇದು ನಮ್ಮ ಏನು 1 ಲಕ್ಷ ಜನ ಸೇರಿದ್ದೆ. ಆದರೆ ಕ್ಷೇತ್ರಗಳೇನಾಗಿದೆ ಬೆಂಗಳೂರಿನಲ್ಲಿ ಕನಿಷ್ಠ 200 ಕ್ಷೇತ್ರಗಳಾದ್ರೂ ನಾವು ಅಲಯನ್ಸ್ ಅಲ್ಲಿ ತಗೊಬೋದು ಅಂತ ನಾವು ಮನಸ್ಸಲ್ಲಿ ಇಟ್ಕೊಂಡು 1 ಲಕ್ಷ ಜನ ಸೇರಲೇಬೇಕು. ಈಗ ಪುನೀತ್ ಅವರು ಬಂದಿದ್ದಾರೆ. ಸಂಖ್ಯಾತರು ಹೆಣ್ಮಕ್ಳು ಇವತ್ತು ಏನ್ ಲೀಡರ್ಸ್ ಎಲ್ಲ ಸ್ಟೇಜ್ ಮಾಡಿದ್ದಾರೆ, ಇವ್ರನ್ನೆಲ್ಲ ನೋಡಿದಾಗ ಮುಂದಿನ ದಿನದಲ್ಲಿ ಖಂಡಿತವಾಗ್ಲೂ ನಾವು ಈ ಭಾಗದ ಇದೇ ಭಾಗದಲ್ಲಿ ಅದೇ ಥರ ಇದ್ದೀನಿ. ಹಾಗಾಗಿ ನನ್ನ ಕೈಯಲ್ಲಿ ನಾನು ಸಹಕರಿಸ್ಕೊಡ್ತೀನಿ. ಪುನೀತ್ ಅವರು ಹೇಳಿದ್ದೀನಿ ಸಾಕಷ್ಟು ಎಲ್ಲಾನು ಕ್ಷೇತ್ರದಲ್ಲಿ ಎಲ್ಲ ಒಂದು 2,500 ಜನ ಒಳಸಕ್ಕೆ ಕುಮಾರಣ್ಣವ್ರಿಗೆ, ದೇವೇಗೌಡರಿಗೆ ಅಲ್ಲಿ ಕೈ ಬಲಪಡಿಸಬೇಕು. ರಮೇಶ್ ಗೌಡರು ಎಲ್ಲಾನು ಸೇರಿ ಅಂತೇಳಿ ಜೈ ಜೈ ಕರ್ನಾಟಕ ಮಾತೆ ಜೈ. ನಮ್ಮ ಹೆಬ್ಬಾಳ ಕ್ಷೇತ್ರದ ಒಂದು ಶಕ್ತಿ ಏನು ಅಂತ ತೋರಿಸೋಂಥ ಒಂದು ಅವಕಾಶ ಆಗಿದೆ. ಮುಂದಕ್ಕೆ ಈ ನನ್ನಿಂದ ಏನೇ ತಪ್ಪಾಗಿರ್ಬೋದು, ಈಗ ಹಳೆ ಮುಖಂಡರುಗಳಿದ್ದಾರೆ ಅವರು, ಈಗ ಮುಂದೆ ಬರುವಂಥ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನನ್ಗೆ ಏನೇ ಇದ್ರೂ ಅವ್ರ ಹತ್ರ ಎಲ್ಲರೂ ವಿಶ್ವಾಸ ತಗೊಂಡು ಅದನ್ನು ಮುಂದುವರ್ಸ್ಕೊಳಕ್ಕೆ ಅಂತ ಎಲ್ಲರಿಗೂ ವಿಶ್ವಾಸ ಕೊಡ್ತಾ 11ನೇ ತಾರೀಕಿಗೆ ಎಲ್ಲರ ಸಪೋರ್ಟ್ ತಮ್ಮೆಲ್ಲರ ಸಪೋರ್ಟ್ ಬೇಕಾಗಿದೆ. ಹಾಗೆ ನಮ್ಮ ಆತ್ಮೀಯರಾದ
ಬಾಬು ರೆಡ್ಡಿ ಅವರು ನನಗೆ ಎಲ್ಲ ರೀತಿಯಾದ ಹಿಂದೆ ನಿಂತ್ಕೊಂಡು ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲರೂ ನನಗೆ ಮಾಡ್ಕೊಡ್ಬೇಕು ಅಂತ ಎಲ್ಲರನ್ನೂ ವಿನಂತಿಸ್ತೀನಿ. ನಜೀರ್ ಭೈ ಆಗಿರ್ಬೋದು, ಸೂರಿ ಭೈ ಆಗಿರ್ಬೋದು, ಎಲ್ಲರೂ ನಮ್ಮಲ್ಲಿ ಪಾಂಡವಣ್ಣ ಆಗಿರ್ಬೋದು, ಬಾಬಣ್ಣ ಇರ್ಬೋದು, ರಾಜಣ್ಣ ಇರ್ಬೋದು, ಎಲ್ಲರೂ ಜೊತೆಗೂಡಿಸಿ JDS ಅವ್ರದ್ದು ತೋರ್ಸೋಕ್ಕೊಂದು ಪ್ರೂವ್ ಮಾಡೋಕ್ಕೆ ನಮಗೊಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ. ಆ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡ್ಕೊಳ್ಳೋಂಥ ಸಿಚುವೇಶನ್ಸ್ಗೆ ನಾವೆಲ್ಲರೂ ಒಂದು ಸಾಕ್ಷಿ ಆಗೋಣ ಅಂತ ನಿಮ್ಮೆಲ್ಲರನ್ನು ಕೇಳ್ಕೊಳ್ತೀವಿ. ಅದೇನೇ ಇದ್ರೂ ಎಲ್ಲ ಮುಖಂಡರ ಆಶಯದೊಂದಿಗೆ ನಾನು ಮುಂದುವರಿತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಇರ್ಬೋದು, ನಿಖಿಲ್ ಅವರಾಗಿರ್ಬೋದು, ಈ ಕೂತಿರ್ತಕ್ಕಂಥ ರಮೇಶ್ ಗೌಡರು ಇವ್ರು ಎಂತ ಎಂಕರೇಜ್ ಮಾಡ್ತಾವ್ರೆ ಅಂದ್ರೆ ಅದು ಹೇಳುತ್ತಿರೋದು. ಇಂಥವ್ರ ಮುಖಾಂತರ ಇವರು ಮೇಲೆ ಬರ್ತಾರೆ ಅಂದ್ರೆ ನಮ್ಮ ಹೆಬ್ಬಾಳು ಕ್ಷೇತ್ರನ ನಾವು ಜಯಿಸಿ ಮಾಡಲೇಬೇಕು. ಕುಮಾರ್ ನಿಖಿಲ್ ಕುಮಾರ್ ದಯಮಾಡಿ